ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಶೇಷ ರಾಶಿ ಭವಿಷ್ಯಕ್ಕೆ ನಿಮಗೆ ಹಾರ್ದಿಕ ಸ್ವಾಗತ. ಇಂದು ನಾವು ನೋಡೋದು ಕುಂಭ ರಾಶಿಯವರಿಗೆ ಮೇ ತಿಂಗಳು ಹೇಗಿರುತ್ತದೆ ಎಂಬುದನ್ನು. ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಬಹುದು, ಹಣಕಾಸು, ಉದ್ಯೋಗ, ಪ್ರೀತಿ, ಆರೋಗ್ಯ, ಪ್ರತಿಯೊಂದು ವಿಷಯದಲ್ಲೂ ಏನು ನಡೆಯಬಹುದು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಯೋಣ. ಆದ್ರೆ ಈ ಬಾರಿ ಒಂದು ವಿಚಿತ್ರ ಮತ್ತು ರಹಸ್ಯಭರಿತ ಸಂಗತಿ ಇದೆ. ಈ ತಿಂಗಳಲ್ಲಿ ನಿಮ್ಮ ಜೀವನಕ್ಕೆ ಒಬ್ಬ ಅಪರಿಚಿತ ವ್ಯಕ್ತಿ ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಅವರ ಹೆಸರು ಎಸ್ ಅಕ್ಷರದಿಂದ ಆರಂಭವಾಗಿರಬಹುದು. ಆ ವ್ಯಕ್ತಿ ಯಾರು? ಏಕೆ ನಿಮ್ಮ ಜೀವನಕ್ಕೆ ಬರುತ್ತಾರೆ? ಅವರು ನಿಮ್ಮ ಜೀವನದಲ್ಲಿ ಅದೃಷ್ಟ ತರ್ತಾರಾ ಅಥವಾ ಗೊಂದಲ? ಈ ಎಲ್ಲದಕ್ಕೂ ಉತ್ತರ ಈ ವಿಡಿಯೋ ಕೊನೆಯವರೆಗೆ ಕೇಳಿದರೆ ಸಿಗುತ್ತದೆ. ಕುಂಭ ರಾಶಿಯವರೇ, ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವು ಅಚ್ಚರಿಯ ಬದಲಾವಣೆಗಳನ್ನು ತರಬಹುದು. ನೀವು ಸಾಮಾನ್ಯವಾಗಿ ಸ್ವತಂತ್ರವಾಗಿ ಯೋಚಿಸುವವರು. ಆದರೆ ಈ ತಿಂಗಳಲ್ಲಿ ಕೆಲವೊಂದು ಘಟನೆಗಳು ನಿಮ್ಮ ಮನಸ್ಸನ್ನು ಆಳವಾಗಿ ಪ್ರಭಾವಿಸಬಹುದು. ಉದ್ಯೋಗದಲ್ಲಿ ಇರುವವರಿಗೆ ಈ ತಿಂಗಳು ಹೊಸ ಅವಕಾಶಗಳು ಕಾಣಿಸಬಹುದು. ಆದರೆ ಅದರ ಜೊತೆ ಕೆಲಸದ ಒತ್ತಡವೂ ಹೆಚ್ಚಾಗಬಹುದು. ನಿಮ್ಮ ಮೇಲೆ ಮೇಲಧಿಕಾರಿಗಳ ಗಮನ ಹೆಚ್ಚಾಗಬಹುದು. ನೀವು ಮಾಡಿದ ಕೆಲಸವನ್ನು ಕೆಲವರು ಗಮನಿಸದೇ ಇದ್ದರೂ ತಿಂಗಳ ಕೊನೆಯಲ್ಲಿ ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತದೆ. ವ್ಯಾಪಾರ ಮಾಡುವವರಿಗೆ ಈ ಸಮಯ ಹೊಸ ಸಂಪರ್ಕಗಳನ್ನು ತರಬಹುದು. ವಿಶೇಷವಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ಕೆಲಸದಲ್ಲಿ ಪ್ರಮುಖ ಬದಲಾವಣೆ ತರಬಹುದು. ಅವರ ಹೆಸರು ಎಸ್ ಅಕ್ಷರದಿಂದ ಆರಂಭವಾಗಿರಬಹುದು. ಆ ವ್ಯಕ್ತಿ ನಿಮಗೆ ಒಂದು ಹೊಸ ಐಡಿಯಾ ಅಥವಾ ಹೊಸ ಡೀಲ್ ನೀಡಬಹುದು. ಮೊದಲಿಗೆ ಅದು ನಿಮಗೆ ಬಹಳ ಉತ್ತಮ ಅವಕಾಶದಂತೆ ಕಾಣಬಹುದು. ಆದರೆ ಇಲ್ಲಿ ನೀವು ಜಾಗ್ರತೆ ವಹಿಸಬೇಕು. ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಮಿಕ್ಸ್ಡ್ ರಿಸಲ್ಟ್ಸ್ ಕೊಡುತ್ತದೆ. ಕೆಲವೊಂದು ಅನಿರೀಕ್ಷಿತ ಖರ್ಚುಗಳು ಬರಬಹುದು. ಕುಟುಂಬದ ಕಾರಣದಿಂದ ಅಥವಾ ವೈಯಕ್ತಿಕ ಅಗತ್ಯಗಳಿಂದ ಹಣ ಹೋಗಬಹುದು. ಆದರೆ ಅದೇ ಸಮಯದಲ್ಲಿ ಒಂದು ಸರ್ಪ್ರೈಸ್ ಇನ್ಕಮ್ ಕೂಡ ಬರಬಹುದು. ಇದಕ್ಕೂ ಕಾರಣವಾಗುವುದು ಮತ್ತೆ ಆ ಎಸ್ ಅಕ್ಷರದ ವ್ಯಕ್ತಿಯೇ ಆಗಿರಬಹುದು. ಅವರು ನಿಮಗೆ ಒಂದು ಅವಕಾಶ ನೀಡಬಹುದು. ಅದು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಉತ್ತಮಗೊಳಿಸಬಹುದು. ಆದರೆ ನೀವು ತುರ್ತು ನಿರ್ಧಾರ ತೆಗೆದುಕೊಳ್ಳಬೇಡಿ. ಪ್ರೀತಿಯ ವಿಷಯದಲ್ಲಿ ಈ ತಿಂಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ. ಸಿಂಗಲ್ ಆಗಿರುವವರಿಗೆ ಒಬ್ಬ ಹೊಸ ವ್ಯಕ್ತಿ ಪರಿಚಯವಾಗಬಹುದು. ಅವರ ಹೆಸರು ಎಸ್ ಅಕ್ಷರದಿಂದ ಆರಂಭವಾಗಿರಬಹುದು. ಮೊದಲಿಗೆ ಅದು ಸಾಮಾನ್ಯ ಮಾತುಕತೆಗಳಿಂದ ಶುರುವಾಗಬಹುದು. ಆದರೆ ದಿನಗಳು ಕಳೆದಂತೆ ನೀವು ಆ ವ್ಯಕ್ತಿಯ ಬಗ್ಗೆ ಹೆಚ್ಚು ಯೋಚಿಸಲು ಪ್ರಾರಂಭ ಮಾಡುತ್ತೀರಿ. ಅವರ ಮಾತು, ಅವರ ನಡವಳಿಕೆ ನಿಮಗೆ ವಿಭಿನ್ನವಾಗಿ ಕಾಣಬಹುದು. ಆದರೆ ಕೆಲವೊಮ್ಮೆ ಅವರ ವರ್ತನೆ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು ಹುಟ್ಟಿಸಬಹುದು. ಅವರು ನಿಜವಾಗಿಯೂ ಒಳ್ಳೆಯವರಾ ಅಥವಾ ಏನಾದರೂ ಮುಚ್ಚಿಡುತ್ತಿದ್ದಾರಾ ಅನ್ನೋ ಅನುಮಾನ ಬರಬಹುದು. ರಿಲೇಶನ್ಶಿಪ್ನಲ್ಲಿ ಇರುವವರಿಗೆ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರಬಹುದು. ಆದರೆ ಸಮಯಕ್ಕೆ ಮಾತನಾಡಿದರೆ ಸಮಸ್ಯೆಗಳು ದೂರವಾಗುತ್ತವೆ. ಆರೋಗ್ಯದ ಕಡೆ ಗಮನ ಕೊಡುವುದು ತುಂಬಾ ಮುಖ್ಯ. ಈ ತಿಂಗಳಲ್ಲಿ ಸ್ಟ್ರೆಸ್ ಮತ್ತು ಓವರ್ಥಿಂಕಿಂಗ್ ಹೆಚ್ಚಾಗಬಹುದು. ನಿದ್ರೆ ಕಡಿಮೆಯಾಗಬಹುದು. ಮನಸ್ಸಿನಲ್ಲಿ ಗೊಂದಲ ಹೆಚ್ಚಾಗಬಹುದು. ವಿಶೇಷವಾಗಿ ಆ ಅಪರಿಚಿತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಯೋಚನೆಗಳು ಸಂಪೂರ್ಣವಾಗಿ ಬದಲಾಗಬಹುದು. ಈ ಸಮಯದಲ್ಲಿ ನೀವು ಧ್ಯಾನ, ಯೋಗ ಅಥವಾ ನಿಮಗೆ ಇಷ್ಟವಾದ ಕೆಲಸಗಳಲ್ಲಿ ಸಮಯ ಕಳೆಯುವುದು ಉತ್ತಮ. ಇಗೋ ಈ ತಿಂಗಳ ಅತ್ಯಂತ ಮುಖ್ಯ ಮತ್ತು ಸಸ್ಪೆನ್ಸ್ ಇರುವ ಭಾಗ. ಮೇ ತಿಂಗಳ ಮಧ್ಯದಲ್ಲಿ ನೀವು ಒಂದು ವಿಚಿತ್ರ ಅನುಭವವನ್ನು ಎದುರಿಸಬಹುದು. ಒಬ್ಬ ಅಪರಿಚಿತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುತ್ತಾರೆ. ಮೊದಲ ಬಾರಿ ಅವರನ್ನು ನೋಡಿದಾಗಲೇ ನಿಮಗೆ ಒಂದು ವಿಚಿತ್ರ ಫೀಲಿಂಗ್ ಬರುತ್ತದೆ. ಅವರು ನಿಮಗೆ ಹೊಸವರು, ಆದರೂ ಏನೋ ಹಿಂದಿನಿಂದ ಪರಿಚಯವಿರುವಂತೆ ಅನುಭವವಾಗುತ್ತದೆ. ಅವರು ನಿಮ್ಮ ಜೀವನದ ಕೆಲವು ರಹಸ್ಯಗಳನ್ನು ತಿಳಿದಿರುವಂತೆ ಮಾತನಾಡಬಹುದು. ಅವರ ಹೆಸರು ಎಸ್ ಅಕ್ಷರದಿಂದ ಆರಂಭವಾಗಿರಬಹುದು. ಅವರು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಅವಕಾಶವಾಗಿರಬಹುದು ಅಥವಾ ಒಂದು ಪರೀಕ್ಷೆಯಾಗಿರಬಹುದು. ಅವರು ನೀಡುವ ಸಲಹೆಗಳು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಆದರೆ ನೀವು ತಪ್ಪು ನಿರ್ಧಾರ ತೆಗೆದುಕೊಂಡರೆ ಅದು ನಿಮ್ಮನ್ನು ಗೊಂದಲಕ್ಕೆ ದೂಡಬಹುದು. ಆದ್ದರಿಂದ ಯಾರನ್ನೂ ತಕ್ಷಣ ನಂಬಬೇಡಿ. ಆದರೆ ಅವರನ್ನು ಸಂಪೂರ್ಣವಾಗಿ ದೂರವೂ ಮಾಡಬೇಡಿ. ನಿಮ್ಮ ಅಂತರಾತ್ಮ ಏನು ಹೇಳುತ್ತದೆ ಅನ್ನೋದನ್ನು ಗಮನಿಸಿ. ಕುಂಭ ರಾಶಿಯವರೇ, ಈ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ದಾರಿಗಳನ್ನು ತೆರೆದುಕೊಳ್ಳುತ್ತದೆ. ಕೆಲವು ದಿನಗಳು ತುಂಬಾ ಉತ್ತಮವಾಗಿರುತ್ತವೆ. ಕೆಲವು ದಿನಗಳು ಸವಾಲುಗಳನ್ನು ತರಬಹುದು.
ಆದರೆ ನೀವು ಧೈರ್ಯ ಮತ್ತು ತಾಳ್ಮೆಯಿಂದ ಇದ್ದರೆ ಎಲ್ಲಾ ಸಮಸ್ಯೆಗಳನ್ನು ನೀವು ಗೆಲ್ಲಬಹುದು. ಒಬ್ಬ ಅಪರಿಚಿತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಆದರೆ ನೆನಪಿಟ್ಟುಕೊಳ್ಳಿ, ಪ್ರತಿಯೊಂದು ಅವಕಾಶದಲ್ಲೂ ಒಂದು ಪರೀಕ್ಷೆ ಇರುತ್ತದೆ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಈ ತಿಂಗಳು ನಿಮ್ಮ ಜೀವನವನ್ನು ಉತ್ತಮ ದಿಕ್ಕಿನಲ್ಲಿ ಕರೆದೊಯ್ಯಬಹುದು. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.